ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮಗಳ ಬಗ್ಗೆ ವಿಶ್ಲೇಷಣೆ. ಈಗ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಸಂಕ್ಷಿಪ್ತ ವರ್ಣನೆಯನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ವಿ. ಏನಂತ ಮಾಡಿದ್ವಿ? ವೃಶ್ಚಿಕ ಅನ್ನುವುದು ಸ್ಥಿರ ರಾಶಿ, ಜಲತತ್ವದ ರಾಶಿ, ಮಂಗಳ ಗ್ರಹದ ರಾಶಿ. ಚೋಳು ವೃಶ್ಚಿಕ ಅಂದರೆ ಬಹಳಷ್ಟು ಕೆಪಾಸಿಟಿ, ಸ್ಟೆಮಿನಾ, ಸ್ಟ್ರೆಂತ್, ಧೈರ್ಯ, ಸಾಹಸ, ಪರಾಕ್ರಮ, ಯೋದ್ಧತೆ, ಟೆಕ್ನಿಕಲ್ ಸ್ಕಿಲ್, ತಂತ್ರ, ಮಂತ್ರ, ಯಂತ್ರ, ಕಪಟೋಪಾಯ ಇವೆಲ್ಲ ಉಳ್ಳಂತವರು. ಎಂತದ್ದೇ ಸಂದರ್ಭದಲ್ಲಿ ಎಷ್ಟೇ ರಿಸ್ಕ್ ತಗೊಳಕ್ ತಯಾರಿರ್ತಾರ. ಹುಂಬುತನ, ದುಡುಕುವಿಕೆ, ಭಂಡತನ ಬಹಳ ಇರ್ತದ. ಜಲತತ್ವ ರಾಶಿ ಇರೋದ್ರಿಂದ ಎಷ್ಟು ಇವ್ರ ಮೇಲೆ ಪ್ರಹಾರ ಆಗ್ತದ, ಮಂಗಳ ಇರೋದ್ರಿಂದ ಅಷ್ಟು ಇವ್ರ ಮೇಲ್ ಬರ್ತಾರ. ಆರಂಭದಲ್ಲಿ ಇವರಿಗೆ ಕಷ್ಟಗಳಿದ್ದರೂ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಸುಖ ಹೆಚ್ಚಿಗೆ ಇರ್ತದ. ಇವರಿಗೆ ಆರಂಭದಲ್ಲಿ ಕಷ್ಟಗಳು ಬಂದರೂ ಮುಂದಿನ ದಿನಗಳಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುವಂತವರಾಗಿರ್ತಾರ. ಬಾಲ್ಯ ಕಷ್ಟಕರ ಹೋದರೂ ಕೂಡ ಯೌವನ ವೃದ್ಧಾಪ್ಯದಲ್ಲಿ ಜನರ ಸಂಘಟನೆಯನ್ನು ಮಾಡುವಂತಹ ಶಕ್ತಿ, ಜನರ ಜೊತೆ ಬೆರೆಯುವಂತಹ ಶಕ್ತಿ, ಜನರಿಂದ ಲೀಡರ್ ಆಗುವಂತಹ ಕ್ವಾಲಿಟಿ ಇವರಲ್ಲಿ ಹೆಚ್ಚಾಗಿರ್ತದ. ಬಹುಮುಖ್ಯವಾಗಿ ವೃಶ್ಚಿಕ ರಾಶಿ ಜನಿಸಿದವರು ಬಹಳ ಪವರ್ಫುಲ್ ಆಗಿರ್ತಾರ. ಹಿಡಿದ ಕೆಲಸವನ್ನ ಬಿಡ್ತಿರೋದಿಲ್ಲ, ರೆಗರಸ್ ಆಗಿರ್ತಾರ, ಇನ್ ಡೆಪ್ತ್ ಇರ್ತಾರ. ಟೆಕ್ನಿಕ್ ಅಂದ್ರೆ ಬಹಳಷ್ಟು ವಿಷಯ ಜ್ಞಾನವನ್ನ ಪಡೆದಿರ್ತಾರ. ಏಕಕಾಲಕ್ಕೆ 10 ಕೆಲಸ ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳುವಂತವರಾಗಿರ್ತಾರ. ಲಘು ಸುಸ್ತಾಗೋದಿಲ್ಲ, ಆಯಾಸ ಆಗೋದಿಲ್ಲ, ಹೆಚ್ಚು ಕಾಲ ಶ್ರಮಿಸುವಂತವರಾಗಿರ್ತಾರ. ಊಟ ನಿದ್ರೆ ಯಾವುದಕ್ಕೂ ಗಮನಿಸದೆ ತಮ್ಮ ಕನಸು, ಡ್ರೀಮ್, ತಮ್ಮ ಆಸೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂತವರಾಗಿರ್ತಾರ. ಬಹಳ ಇನ್ ಡೆಪ್ತ್ ಇರ್ತಾರ. ಇವ್ರು ಏನು ಮಾಡ್ತಿರ್ತಾರ, ಏನ್ ಪ್ಲಾನ್ ಮಾಡ್ತಿರ್ತಾರ, ಏನ್ ಸ್ಕೆಚ್ ಮಾಡ್ತಿರ್ತಾರ, ಏನ್ ಇಂಟರ್ನಲ್ಲಿ ಪ್ಲಾನಿಂಗ್ ಮಾಡ್ತಿರ್ತಾರ, ಯಾರಿಗೂ ಗೊತ್ತು ಮಾಡ್ತಿರೋದಿಲ್ಲ. ಜಾಸೂಸ್ ಅಂತಾರಲ್ಲ, ಆ ತರ ಇರ್ತಾರ. ಇವರು ಒಳ್ಳೆ ಒಬ್ಬ ತಾಂತ್ರಿಕ, ಒಳ್ಳೆಯ ಮಾಂತ್ರಿಕ, ಒಳ್ಳೆಯ ರಿಸರ್ಚ್, ಒಳ್ಳೆಯ ಸೈಂಟಿಸ್ಟ್, ಒಳ್ಳೆಯ ಇನ್ವೆನ್ಷನ್, ಒಳ್ಳೆಯ ರಿಸರ್ಚ್ ಮಾಡುವಂತ ವ್ಯಕ್ತಿಗಳಾಗಿರ್ತಾರ. ಒಳ್ಳೆಯ ಒಂದು ಕ್ಷಮತೆ ಇರ್ತದ. ಏಕಾಂತಕ್ಕೆ ಇವ್ರಿಗೆ ಆಸೆ ಪಡ್ತಿರೋದಿಲ್ಲ, ಗುಂಪಿನಲ್ಲಿ ಇರಬೇಕು, ಜನರ ಜೊತೆ ಇರಬೇಕು ಅಂತ ಅಪೇಕ್ಷಿಸ್ತಾರ. ಈ ರೀತಿ ಸ್ವಭಾವ ಗುಣಧರ್ಮ ಉಳ್ಳವರು ಅನುರಾಧ ನಕ್ಷತ್ರದಲ್ಲಿ ಜನಿಸಿದರೆ, ಅನುರಾಧ ಎಷ್ಟು ಚೆನ್ನಾಗಿದೆ ನೋಡಿ. ಅನುರಾಧ ನಕ್ಷತ್ರ ಅಂದ್ರೆ ಹೂವು, ಕಮಲ, ಕೆಸರಿನಲ್ಲಿ ಅರಳುವ ಕಮಲ. ಅನುರಾಧ ನಕ್ಷತ್ರದ ಆರಾಧ್ಯ ದೇವತಾ ಮಿತ್ರ, ಸ್ನೇಹಿತ. ಇದರ ಗ್ರಹ ದೇವತಾ ಶನಿ. ಧರ್ಮ, ನಿರಂತರತೆ, ಆಲಸ್ಯ, ಬೇಸರ, ಉಗ್ರತೆ, ಈರ್ಷಾ ಮನೋಭಾವ, ಸಂಕಟ, ಉದಾರತೆ. ಧರ್ಮ, ದೇವರ ಆರಾಧನೆ, ಪೂಜೆ ಪುನಸ್ಕಾರ, ತಂತ್ರ ಮಂತ್ರ, ಜ್ಯೋತಿಷ್ಯ, ಇತರ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು. ಶ್ರಮಜೀವಿಗಳು, ಸ್ನೇಹ ಭಾವಿಗಳು, ತ್ಯಾಗ ಮನೋಭಾವ ಉಳ್ಳವರು. ಎಮೋಷನಲಿ ಬಹಳ ಅಟ್ಯಾಚ್ಡ್ ಇರ್ತಾರ. ಬಟ್ ಸಮಾಜಮುಖಿಯಾದ ಕೆಲಸಗಳನ್ನು ಹೆಚ್ಚು ಮಾಡ್ತಾ ಇರ್ತಾರ. ಸೋಷಿಯಲ್ ಆಕ್ಟಿವಿಟೀಸ್ ಹೆಚ್ಚು ಮಾಡ್ತಾ ಇರ್ತಾರ. ಬಹುಜನ ಪ್ರಿಯರಾಗಿರ್ತಾರ. ಬೇರೆ ಬೇರೆ ವಿಷಯ ಆಸಕ್ತಿಯನ್ನು ಉಳ್ಳವರಾಗಿರ್ತಾರ. ಇವರಿಗೂ ಕೂಡ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದ. ಮಂಡೆ ನೋವು, ಕಾಲ್ ನೋವು, ತೊಡೆ ನೋವು ಇವೆಲ್ಲ ಹೆಚ್ಚಾಗಿರುವಂತ ಸಾಧ್ಯತೆ ಇರ್ತದ. ಮೂತ್ರಪುಂಡ ಸಮಸ್ಯೆ ಬರುವಂತದ್ದು ಇರ್ತದ. ನೀರಿನ ಸಮಸ್ಯೆ ಬರುವಂತ ಸಾಧ್ಯತೆ ಇರ್ತದ, ಜಲದಿಂದ ನೀರಿನ ವ್ಯತ್ಯಾಸದಿಂದ. ಇವರು ಅನುರಾಧ ನಕ್ಷತ್ರ ಅಂದ್ರೆ ನಾನು ಹೇಳಿದ್ದು ಶನಿ, ಮಿತ್ರ, ವೃಶ್ಚಿಕ ರಾಶಿಗೆ ಮಂಗಳ. ಇವೆರಡೂ ಒಂದ್ ಸ್ವಲ್ಪ ಅಡ್ವರ್ಸ್ ಆಗೋದ್ರಿಂದ, ಎರಡು ಎಡಮೆಂಟ್ ಇರೋದ್ರಿಂದ, ಮಂಗಳನು ಪಾಪಗ್ರಹ, ಶನಿನೂ ಪಾಪಗ್ರಹ. ದುಃಖವನ್ನು ಕೊಡುವಂತಹ ಶನಿ, ಉಗ್ರತೆಯನ್ನು ಕೊಡುವಂತಹ ಮಂಗಳ, ಇವೆರಡರ ಮಧ್ಯದಲ್ಲಿ ಆ ಮಿತ್ರ. ಕಾಂಪ್ಲಿಕೇಟಿವ್ ಇರ್ತಾರ. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಹೆಂಗಿರ್ತದ ಅಂದ್ರೆ ಭಂಡತನದಿಂದ ಡಿಸಿಷನ್ ತಗೋತಿರ್ತಾರ. ವಿಚಾರ ಮಾಡದೆ ಡಿಸಿಷನ್ ತಗೋತಿರ್ತಾರ. ಆಲೋಚನೆ ಮಾಡ್ತಿರೋದಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಣಯ ತಗೊಳ್ಳುವಂತವ್ರಾಗಿರ್ತಾರ. ಆ ಶನಿ ಏನ್ ಮಾಡ್ತಾನ, ಬುದ್ಧಿಯ ಮೇಲೆ ಮಂದತ್ವವನ್ನು ತರ್ತಾನ. ಮಂಗಳ ಏನ್ ಮಾಡ್ತಾನ, ಬುದ್ಧಿಯ ಮೇಲೆ ಉಗ್ರತ್ವವನ್ನು ತಗೊಂಡ್ಬರ್ತಾನ. ಹಿಂಗೆಲ್ಲಾ ಗುಣಧರ್ಮಗಳು ಸೇರುವುದರಿಂದ ಅನುರಾಧ ನಕ್ಷತ್ರದವರು ಒಂದು ಸರ್ತಿ ಸಮಾಧಾನವಾಗಿರ್ತಾರ, ಒಂದು ಸರ್ತಿ ಉಗ್ರವಾಗಿರ್ತಾರ, ಒಂದು ಸರ್ತಿ ಪ್ರೀತಿ ಪಾತ್ರರಾಗಿರ್ತಾರ, ಅನಂತ ಪ್ರಿಯರಾಗಿರ್ತಾರ. ಬಹಳ ಜನ ಬೇಕು ಇವ್ರಿಗೆ, ಸ್ನೇಹಿತರು ಬೇಕು, ಸಂಬಂಧಗಳು ಬೇಕು, ಭಾವನೆಗಳು ಬೇಕು.
ಒಟ್ಟು ಪರೋಪಕಾರ ಮನೋಭಾವ ಬೇಕು. ಮತ್ತೊಬ್ಬರ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗ್ತಾರ, ಮತ್ತೊಬ್ಬರ ಸಮಸ್ಯೆಯಲ್ಲಿ ಭಾಗಿಯಾಗ್ತಾರ. ಇವೆಲ್ಲ ಗುಣಧರ್ಮಗಳು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವ್ರಿಗೆ ಇರ್ತದೆ. ಮತ್ತೆ ಸೆಲ್ಫ್ ಇಮ್ಯುನಿಟಿ ಚಲೋ ಇರ್ತದ, ಬಹಳ ಭಾಷೆಗಳನ್ನ ಕಲಿತಿರ್ತಾರ, ಬಹಳ ವಿಷಯಗಳ ಬಗ್ಗೆ ಆಸಕ್ತಿ ಇರ್ತದ. ಒಂದ್ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ, ಮೊಬೈಲ್ ಬಗ್ಗೆ, ಆಟೋಮೇಶನ್ ಬಗ್ಗೆ, ಮೆಡಿಕಲ್ ಬಗ್ಗೆ, ಹೋಮ್ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ, ಆಯುರ್ವೇದದ ಬಗ್ಗೆ, ಬಹಳಷ್ಟು ಬೇರೆ ಬೇರೆ ಎಲ್ಲ ವಿಷಯಗಳು ಸ್ವಲ್ಪ ಸ್ವಲ್ಪ ಒಳ್ಳೆ ಜ್ಞಾನವನ್ನ ಪಡೆದಂತವರಾಗಿರ್ತಾರ, ಮಲ್ಟಿಪಲ್ ಸ್ಕಿಲ್ಸ್ ಉಳ್ಳವರಾಗಿರ್ತಾರ, ಬೇಗ ವಿಷಯವನ್ನ ಗ್ರಾಸ್ಪ್ ಮಾಡ್ತಾರ. ವೃಶ್ಚಿಕ ರಾಶಿಯ ಸ್ವಭಾವ ಗ್ರಾಸ್ಪಿಂಗ್ ಬಹಳ ಫಾಸ್ಟ್ ಇರ್ತದೆ. ಅನುರಾಧ ನಕ್ಷತ್ರ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು, ಸ್ವಲ್ಪ ಗೊತ್ತಿದ್ರು ಸಾಕು ಅದನ್ನ ಚಂದಂಗ್ ಹೇಳುವಂತ ಸ್ವಭಾವ ಇರ್ತದ. ಎಕ್ಸ್ಪ್ರೆಸಿವ್ ನೇಚರ್ ಬಹಳ ಚಲೋ ಇರ್ತದ, ತಿಳಿಸಿ ಹೇಳುವ ರೀತಿ ನೀತಿ ಚಲೋ ಇರ್ತದ. ಇವರು ಒಳ್ಳೆ ಟೀಚರ್ ಆಗ್ಬೋದು, ಒಳ್ಳೆ ಗುರುಗಳಾಗ್ಬೋದು, ಒಳ್ಳೆ ಏನಂತೀರು ಕಲಿಸಿಕೊಡುವಂತಹ ಪ್ರಾಕ್ಟಿಕಲ್ ಗುರು ಆಗ್ಬೋದು, ಒಂದು ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ಸ್ ಅಂತಾರಲ್ಲ ಆ ತರ ಆಗ್ಬೋದು, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವಂತವ್ರು ಆಗಿರ್ಬೋದು, ರಿಸರ್ಚ್ ಫೀಲ್ಡಿಗೆ ಹೋಗ್ಬೋದು. ಇವೆಲ್ಲ ಗುಣಧರ್ಮಗಳು ಇವರಲ್ಲಿ ಇರ್ತಾವ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯ ಮೊದಲನೆಯ ಚರಣ ಏನದ, ಇದರ ಅಧಿಪತಿ ಸೂರ್ಯ ಆಗ್ತಾನ. ಸೂರ್ಯ ಅಂದ್ರೆ ರವಿ. ಇಲ್ಲಿ ಬಂತು ನೋಡ್ರಿ ಸಮಸ್ಯೆ. ವೃಶ್ಚಿಕ ರಾಶಿ ಮಂಗಳ, ಅನುರಾಧ ನಕ್ಷತ್ರ ಶನಿ, ಅಭಿಮಾನಿ ದೇವತಾ ಮಿತ್ರ. ಮೊದಲನೇ ಚರಣಕ್ಕೆ ದೇವತಾ ಬರ್ತಾನ ಸೂರ್ಯ. ಸೂರ್ಯ ಶನಿ ಪರಸ್ಪರ ಮಿತ್ರತ್ವ ಬರೋದಿಲ್ಲ, ಶನಿ ಮಂಗಳ ಪರಸ್ಪರ ಮಿತ್ರತ್ವ ಬರೋದಿಲ್ಲ. ಹೀಗಿರುವಾಗ ಸೂರ್ಯನಿಗೆ ಮಂಗಳನಿಗೆ ಮಿತ್ರತ್ವ, ಸೂರ್ಯನಿಗೆ ಶನಿಗೆ ಮಂಗಳನಿಗೆ ಮಿತ್ರತ್ವ ಇಲ್ಲದೆ ಇರೋದ್ರಿಂದ ಸ್ವಭಾವದಲ್ಲಿ ಕಾಂಪ್ಲಿಕೇಶನ್ ಬಂದ್ಬಿಡ್ತದ. ಇಂಥವ್ರು ಲೀಡರ್ಸ್ ಆಗ್ಬೇಕು ಅಂತ ಬಯಸ್ತಾರ, ಆಗ್ಲಿಕ್ಕೆ ಆಗೋದಿಲ್ಲ, ಅವಕಾಶಗಳು ಸಿಗೋದಿಲ್ಲ. ಮೊದಲನೇ ಚರಣದವ್ರಿಗೆ ದೊಡ್ಡ ಸಾಧಕರಾಗ್ಬೇಕು ಅಂತ ಹೋಗ್ತಾರ, ಅವಕಾಶಗಳು ಸಿಗೋದಿಲ್ಲ. ಒಳ್ಳೆ ವಿದ್ಯಾ ವಿನಯ ವಿವೇಕ ಪರಿಶ್ರಮ ತ್ಯಾಗ ಸಂಘರ್ಷ ಇದ್ರು ಎಷ್ಟೋ ಬಾರಿ ಇವರು ಅವಕಾಶದಿಂದ ವಂಚಿತರಾಗಿ ಬಿಡ್ತಾರ. ಬಹಳಷ್ಟು ಸಾಧನೆ ತನಕ ಬರ್ತಾರ, ಆದ್ರೆ ಗುರಿಯನ್ನ ತಲುಪದೆ ಉಳಿದು ಬಿಡ್ತಾರ. ಯಾಕಂದ್ರೆ ಇಲ್ಲಿ ಕಾನ್ಫ್ಲಿಕ್ಟ್ ಆಗ್ಬಿಡ್ತದ. ಶನಿ ಆ ಸೂರ್ಯನ ಸಾಮರ್ಥ್ಯದ ಮೇಲೆ ಛಾಯೆಯನ್ನ ತಂದು ಬಿಡ್ತಾನ, ಮಂಗಳನ ಧೈರ್ಯದ ಮೇಲೆ ಒಂಥರ ಅಧೈರ್ಯವನ್ನ ತಂದು ಬಿಡ್ತಾನ. ಇವೆಲ್ಲ ಆಗುವುದರಿಂದ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು ಎಲ್ಲ ಗುಣಧರ್ಮಗಳನ್ನು ಉಳಿದ್ರು ಕೂಡ ಆ ಮ್ಯಾಕ್ಸಿಮಮ್ ರಿಸಲ್ಟ್, ಹೈಯೆಸ್ಟ್ ಪೀಕ್ ಪಾಯಿಂಟ್ ಏನದ ರೀಚ್ ಮಾಡುವುದರಲ್ಲಿ ಅಸಫಲರಾಗುವ ಸಾಧ್ಯತೆ ಹೆಚ್ಚಿರ್ತವೆ. ಅವರ ಲಗ್ನ ಶುದ್ಧಿ ಇದ್ದು, ದಶಾ ಶುದ್ಧಿ ಇದ್ದು, ಬೇರೆ ಬೇರೆ ಜನ್ಮಾಂತರ ಸುಕೃತಗಳಿದ್ರೆ ಅಚೀವ್ ಆಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಅನುರಾಧ ನಕ್ಷತ್ರ ಮೊದಲನೇ ಚರಣದವರು ಕಷ್ಟಕರ ಆಗ್ತದೆ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಎರಡನೇ ಚರಣದಲ್ಲಿ ಏನ್ ಜನಿಸ್ತಾರ, ಇವರಿಗೆ ಬುಧ ಅಧಿಪತಿ ಆಗ್ತಾನ. ಇಲ್ಲಿ ಬುಧ ಅಧಿಪತಿ ಆಗೋದ್ರಿಂದ ಇವರಲ್ಲಿ ವಾಂಗ್ಮೀಯತೆ ಜಾಸ್ತಿ ಇರ್ತದ, ಬರಹ ಶಕ್ತಿ ಜಾಸ್ತಿ ಇರ್ತದ, ಎಜುಕೇಶನಲ್ ಸ್ಕಿಲ್ ಜಾಸ್ತಿ ಇರ್ತದ, ಮಲ್ಟಿಪಲ್ ಕ್ವಾಲಿಫಿಕೇಶನ್ಸ್, ಒಂದ್ ಬಿಟ್ಟು 4 ಕ್ವಾಲಿಫಿಕೇಶನ್, 5 ಡಿಗ್ರಿ 6 ಡಿಗ್ರಿ, ಮಾಸ್ಟರ್ ಡಿಗ್ರಿ, ಅಬ್ರಾಡ್ ಅಲ್ಲಿ ಹೋಗಿ ಡಿಗ್ರಿ, ಬೇರೆ ಬೇರೆ ವಿಷಯ ಸಾಧನೆ, ಇವೆಲ್ಲವೂ ಇವರಲ್ಲಿ ಇರ್ತದೆ. ಬುಧ ರವಿ ಮಿತ್ರತ್ವ ಬರ್ತದ, ಬುಧ ಶನಿ ಮಿತ್ರತ್ವ ಬರ್ತದ. ಮಿತ್ರನೇ ಆಗಿರೋದ್ರಿಂದ ಎರಡನೇ ಚರಣದಲ್ಲಿ ಸಾಮರ್ಥ್ಯ ಜಾಸ್ತಿ. ಇದೇ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಶುಕ್ರ ಅಧಿಪತಿ ಬಂದ್ಬಿಡ್ತಾನ. ಶನಿಗೆ ಶುಕ್ರನಿಗೆ ಮಿತ್ರತ್ವ ಆಗ್ತದ, ಶುಕ್ರನಿಗೆ ಮಂಗಳನಿಗೆ ಮಿತ್ರತ್ವ ಆಗೋದಿಲ್ಲ. ಹಾಗಿದ್ದಾಗ ಮತ್ತೆ ಅಲ್ಲಿ ಸ್ತ್ರೀ ದೋಷಗಳು, ಹೆಣ್ಣಿನ ತರ ಬಹಳ ಸೂಕ್ಷ್ಮ ಎಮೋಷನಲ್. ವೃಶ್ಚಿಕ ರಾಶಿ ಅಂತ ಉಗ್ರ ರಾಶಿಯಲ್ಲಿ ಹುಟ್ಟಿ ಹಠ ಛಲ ಧೈರ್ಯ, ಅದ್ರ ಸ್ವಲ್ಪ ಅನುರಾಧ ನಕ್ಷತ್ರ 3ನೇ ಚರಣದವ್ರಿಗೆ ಅದು ಕಡಿಮೆ ಇರ್ತದ. ಹೆಣ್ಣು ಮಕ್ಕಳ ಸ್ವಭಾವ ಇರ್ತದ, ಅಧೈರ್ಯ ಇರ್ತದ, ಬೇಗನೆ ರಿಸ್ಕ್ ತಗೋತಿರೋದಿಲ್ಲ. ಎಲ್ಲ ಸಾಮರ್ಥ್ಯ ಅನುರಾಧ ನಕ್ಷತ್ರದ ಮಿತ್ರತ್ವ ಸ್ನೇಹ ಮನೋಭಾವ ಎಲ್ಲ ಗುಣಗಳಿದ್ರು ಕೂಡ ಈ ಅನುರಾಧ ನಕ್ಷತ್ರದ 3ನೇ ಚರಣದವರಿಗೆ ಶುಕ್ರ ಬರೋದ್ರಿಂದ ಸ್ವಲ್ಪ ಇವರಲ್ಲಿ ಸೂಕ್ಷ್ಮತೆಯನ್ನ ಕಾಣಬಹುದು. ಇವರು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಹೇಗೆ ಅಂತಂದ್ರೆ ಅವ್ರ ಬಟ್ಟೆ ಮೇಲಾಗ್ಲಿ, ತಿನ್ನುವ ಆಹಾರದ ಮೇಲಾಗ್ಲಿ, ಉಡುಪು ತೊಡುಕುಳ ಮೇಲಾಗ್ಲಿ ಯಾವ್ದ್ರ ಮೇಲೆ ಹೆಚ್ಚು ಅಭಿರುಚಿ ಇರೋದಿಲ್ಲ. ಕೇವಲ ಡೆಸಿಗ್ನೇಷನ್, ಪೊಸಿಷನ್, ಪವರ್, ಅಧಿಕಾರ, ಡ್ರೀಮ್, ಬರೀ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರ. ಉಡುಪು ತೊಡುಪು ಡಿಸಿಪ್ಲಿನ್ ಶಿಸ್ತು ಅವೇನಿಲ್ಲ. ಹಠಯೋಗಿಗಳಿದ್ದಂಗ ಇರ್ತಾರ, ತಪಸ್ವಿಗಳಿದ್ದಂಗ. ಅದರಲ್ಲಿ ಅನುರಾಧ ನಕ್ಷತ್ರದ 3ನೇ ಚರಣದವ್ರು ಸ್ವಲ್ಪ ಸೂಕ್ಷ್ಮ ಇರ್ತಾರ, ಸ್ವಲ್ಪ ಡಿಸಿಪ್ಲಿನ್ ಇರ್ತಾರ. ಉಡುಪು ತೊಡುಪು ನೀಟು ಕ್ಲೀನು, ಮಾತನಾಡಬೇಕಾದ ಸೂಕ್ಷ್ಮತೆ, ಸ್ವಲ್ಪ ಶುಕ್ರನ ಗುಣಧರ್ಮಗಳು ಬರ್ತಾವ. ಸ್ವಲ್ಪ ರಸಿಕರಿರ್ತಾರ, ಕಲಾಪ್ರಿಯರಿರ್ತಾರ, ಸ್ವಲ್ಪ ವಿಭಿನ್ನ ಇರ್ತಾರ. ಅದೇ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದವರಿಗೆ ಮತ್ತೆ
ಮಂಗಳ ಸೇರ್ಕೊಳ್ಳೋದ್ರಿಂದ ಅತಿ ಉಗ್ರ ಇರ್ತಾರೆ ಇವರು. ಇವರಷ್ಟು ಡೇಂಜರ್, ಇವರಷ್ಟು ಪವರ್ಫುಲ್ ಯಾರೂ ಇಲ್ಲ. ಮಂಗಳ ಶನಿ ಮಿತ್ರ, ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಇವರು. ಇವರ ಹಠ, ಇವರ ಛಲ, ಇವರ ಸಾಧನ, ಇವರ ಉಗ್ರತೆ, ಇವರ ಪರ್ಸನಾಲಿಟಿ ಎರಡೆರಡು ದಿನ ಉಪವಾಸ ಇದ್ರು ಕೆಲಸ ಮಾಡ್ತಾರೆ. ಬಹಳ ಡಿಕ್ಟೇಟಿವ್ ಇರ್ತಾರ, ಅಂಬಿಷಿಯಸ್ ಇರ್ತಾರ. ಗುಪ್ತ ವಿದ್ಯೆಗಳು ಇವರಲ್ಲಿ ಬಹಳ ಇರ್ತಾವ, ರಹಸ್ಯಗಳಿರ್ತಾರ, ಫಾರ್ಚುನರ್ ಇರ್ತಾರ ಇವರು. ಸಿಕ್ಸ್ತ್ ಸೆನ್ಸ್ ಬಹಳ ಚಲೋ ವರ್ಕ್ ಆಗ್ತಿರ್ತದ ಇವರು. ಮನುಷ್ಯ ನೋಡಿ ಅಳಿಯುವಂತ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಕಷ್ಟ ಕಾಲದಲ್ಲೂ ಸುಖವನ್ನು ಕೊಡುವಂತ ಶಕ್ತಿ ಇವರಲ್ಲಿ ಇರ್ತದೆ. ಫೇಲ್ಯೂರ್ ಟೈಮ್ನಾಗೂ ಕೂಡ ಇವರ ಪರಿಶ್ರಮದಿಂದ ಸಕ್ಸಸ್ ಅನ್ನ ತರುವಂತವ್ರು ಇರ್ತಾರೆ. ಕೆಸರಿನಲ್ಲಿ ಕಮಲವನ್ನು ಅರಳಿಸುವಂತ ಶಕ್ತಿ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ 4ನೇ ಚರಣದವರು ಇರ್ತದೆ. ಎಕ್ಸ್ಟ್ರೀಮ್ಲಿ ಪವರ್ಫುಲ್, ಎಕ್ಸ್ಟ್ರೀಮ್ಲಿ ಎಲಮೆಂಟ್, ಅಗ್ರೆಸಿವ್, ಭಾರಿ ಪವರ್ಫುಲ್ ಆಗಿರ್ತಾರ. ವಾಂಗ್ಮೀಯ ಚಾತುರ್ಯತೆ ಇರ್ತದ. ಯಾರಾದ್ರೂ ಎದುರು ಹಾಕೊಂಡ್ರೆ ಅವ್ರ ಕಥೆನ ಮುಗಿಸ್ತಾರ. ಯಾಕಂದ್ರೆ ಮಂಗಳ ಶನಿ ಮಿತ್ರ, ಅದರಲ್ಲಿ 2 ವೃಶ್ಚಿಕ, ವೆರಿ ಎಫೆಕ್ಟಿವ್ ಇರ್ತಾರೆ ಇವರು. ಒಟ್ಟ ಸೋಲು ನಕ್ಕೋತಿರೋದಿಲ್ಲ, ಎಷ್ಟು ಪೆಟ್ಟು ಬಿದ್ರೆ ಅಷ್ಟು ಮೇಲೆ ಬರ್ತಿರ್ತಾರೆ. ಹಾಗೆ ಈ ರೀತಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳು ಇರುತ್ತದೆ ಅಂತ ಹೇಳುತ್ತಾ ನನ್ನ ಸಂಚಿಕೆಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಾವು ನಡೆಸುವಂತಹ ಈ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ, ಇದು ನಿಮಗೆ ಸರಿ ಅನಿಸಿದ್ದಲ್ಲಿ ಕಮೆಂಟ್ ಮಾಡ್ರಿ. ನಿಮ್ಮ ಸ್ನೇಹಿತರಲ್ಲಿ, ಬಂಧು ಮಿತ್ರರಲ್ಲಿ, ಪ್ರೀತಿ ಪಾತ್ರರಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಶುಭವಾಗಲಿ. ನಮಸ್ಕಾರ.